ಎಲ್ಲೋ ನಮಸ್ತೆ. ಡೇ 124. ಸ್ಟ್ರೆಚಿಂಗ್ ಎಲ್ಲ ಮುಗಿಸಿ ವಾರ್ಮಪ್ ಸಹ ಮಾಡಿದೆ. ಲೈಕ್ ನೀ ಎಕ್ಸ್ಟೆನ್ಷನ್ ಒಂದು ಅದಾದಮೇಲೆ ಇದು ಟರ್ಮ್ ನೀ ಎಕ್ಸ್ಟೆನ್ಷನ್ ಅಂತ ಎಕ್ಸಸೈಸು. ಇದು ಕ್ವಾಡ್ಸ್ ಎಲ್ಲ ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಈ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ. ಇದಾಗಿದ ತಕ್ಷಣ ಪೋಗೋ ಅಪ್ಸು. ನಾನು ಹೇಳಿದ್ನಲ್ಲ ನಿಮಗೆ ನೆಕ್ಸ್ಟ್ ಫಿಸಿಯೋ ಸೆಷನಿಂದ ನಾನು ವರ್ಕೌಟ್ ಚೇಂಜ್ ಆಗುತ್ತೆ ಅಂತ. ಸೊ ಅದರಿಂದ ಇದು ಆ್ಯಂಡ್ 4 months ಆಮೇಲೆ ಜಂಪ್ ಮಾಡ್ತಾ ಇದ್ದೀನಿ. ಇಟ್ ಫೆಲ್ಟ್ ಗುಡ್. ಅಂದರೆ ಯಾವುದೇ ಥರ ತೊಂದರೆ ಇಲ್ಲ, ನೀ ಪೇನ್ ಯಾವುದೂ ಬರಲಿಲ್ಲ ಅದು ಮಾಡ್ಬೇಕಾದ್ರೆ ಏನೂ ತೊಂದರೆ ಇಲ್ದಂಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಇದು ಸಿಂಗಲ್ ಲೆಗ್ ಸ್ಕ್ವಾಟ್ಸು ಆನ್ ಬಾಕ್ಸು. ಇದೇನಂದರೆ ನನಗೆ ಫಸ್ಟು ಒಂದು 30 inch ಹಾಕ್ಬಿಟ್ಟು ಮಾಡಿಸಿದ್ರು. ಇದು ನಾರ್ಮಲಾಗಿ ಮಾಡ್ತೀನೋ ಇಲ್ವೋ ಅಂತ ನೋಡೋದಕ್ಕೆ. ಬಟ್ ನಾನು ಚೆನ್ನಾಗಿ ಮಾಡಿದೆ. ಲೈಕ್ ಸ್ಟ್ರೆಂತಲ್ಲಿ ಇನ್ಕ್ರೀಸ್ ಆಗಿತ್ತಲ್ಲ ಅದರಿಂದ. ಅದಾದಮೇಲೆ ಸ್ವಲ್ಪ ಬಾಕ್ಸ್ನ ಕಮ್ಮಿ ಮಾಡಿ ಇಂಟೆನ್ಸಿಟಿ ಜಾಸ್ತಿ ಕೊಡೋಣ ಅಂತ ಹೇಳ್ಬಿಟ್ಟು ಸಿಂಗಲ್ ಲೆಗಲ್ಲಿ ಕೂತ್ಕೊಂಡು ಎದೋಳು ಅಂತ ಹೇಳಿದ್ರು. ಸೊ ಇದು ಸಹ ಮಾಡಿದೆ. ಇದರಲ್ಲೂ ಸಹ ನನಗೆ ನೀ ಪೇನು ಅಷ್ಟು ಡಿಸ್ಕಂಫರ್ಟಬಲ್ ಏನು ಅನಿಸಿಲ್ಲ. ಎಲ್ಲ ಚೆನ್ನಾಗಿ ಸ್ಟ್ರೆಂತ್ ಬಿಲ್ಡ್ ಆಗಿದೆ ಅಂತ ಸಹ ನಮ್ಮ ಫಿಸಿಯೋ ಹೇಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಗಲ್ ಲೆಗ್ ಬಾಟ್ ಜಂಪು. ರೈಟಲ್ಲಿ ಹೆಂಗೋ ಜಂಪ್ ಮಾಡಿಬಿಟ್ಟೆ, ಬಟ್ ಈ ಲೆಫ್ಟ್ ಮಾಡಬೇಕಾದ್ರೆ ಒಂಥರ ಭಯ. ಯಾಕಂದರೆ 4 months ಆಗಿತ್ತಲ್ಲ, ಮಾಡಿರಲಿಲ್ಲ. ನೀವೇ ನೋಡ್ಬೋದು, ಸ್ವಲ್ಪ ಹೆಸಿಟೇಟ್ ಮಾಡಿದೆ. ಅದಾದಮೇಲೆ ನನ್ನ ಫಿಸಿಯೋಗೆ ಹಿಂಗೆ ಹೇಳ್ದು ಹಿಂಗೆ ಆಗ್ತಿದೆ ಅಂತ ಅವರು ಸ್ವಲ್ಪ ಇಲ್ಲ ಪುಷ್ ಮಾಡೋ ಆಗುತ್ತೆ ಅಂತ ಹೇಳಿದ್ರು. ಹೆಂಗೋ ಧೈರ್ಯ ಮಾಡಿ ಆಂಜನೇಯ ಅಂತೇಳಿ ಎಗ್ರಿ ಫೈನಲಿ ನನ್ನ ಲೆಫ್ಟ್ ಲೆಗಲ್ಲೂ ಸಹ ಜಂಪ್ ಮಾಡಿದೆ. ನೆಕ್ಸ್ಟ್ ಇದಾಗ್ತಿದ್ದಂಗೆ ಅದು ಇವಾಗ ಅದನ್ನೆಲ್ಲ ಸ್ವಲ್ಪ ಈಸಿಯಾಗಿ ಮಾಡಿದೆ, ಅಂದರೆ ಭಯ ಹೋಯ್ತು. ನೆಕ್ಸ್ಟ್ ಅದೇ ಥರ ಸ್ಟೆಪ್ಪರ್ ಮೇಲೆ ಮಾಡು ಅಂತ ಹೇಳಿದ್ರು. ಸೊ ಸ್ಟೆಪ್ಪರ್ ಮೇಲೂ ಸಹ ನೀವು ನೋಡ್ಬೋದು ಮಾಡ್ತಾಯಿದ್ದೀನಿ. ಜಂಪ್ ಮಾಡ್ಬೇಕಾರೆಲ್ಲ ಏನು ಆ ಥರ ನೀಯಲ್ಲಿ ಪೇಯ್ನು ಡಿಸ್ಕಂಫರ್ಟಬಲ್ಲು ಇಲ್ಲ ಜರುಗೋದು ಆ ಥರ ಏನು ನನಗೆ ಬರಲಿಲ್ಲ. ಅದಾದಮೇಲೆ ತಿರ್ಗಾ ಅದು ಇಂಟೆನ್ಸಿಟಿ ಜಾಸ್ತಿ ಮಾಡೋಂತ ಸ್ವಲ್ಪ ಸ್ಟೆಪ್ಪರ್ ಹೈಟ್ ಮಾಡಿದ್ರು. ಸೊ ವೆಲ್ ಆ್ಯಂಡ್ ಗುಡ್. ಅದರಲ್ಲೂ ಸಹ ಮಾಡಿದೆ. ಯಾವುದೇ ರೀತಿ ಏನು ತೊಂದರೆ ಆಗಲಿಲ್ಲ. ಎಲ್ಲ ಸ್ಟ್ರೆಂತ್ನಿಂಗು ಎಲ್ಲ ಚೆನ್ನಾಗಾಗಿದೆ ಅಂತ ನಮ್ಮ SNC ಕೋಚ್ ಸಹ ಹೇಳಿದ್ರು. ಆ್ಯಂಡ್ ಈ ವರ್ಕೌಟ್ ಆಗ್ತಿದ್ದಂಗೆ ನೆಕ್ಸ್ಟು ಬ್ಯಾಲೆನ್ಸಿಂಗು. ಸೊ ಇದು ಬ್ಯಾಂಡ್ನ ನಮ್ಮ ಸೊಂಟಕ್ಕೆ ಹಾಕ್ಬಿಟ್ಟು ಒಂದು ಸೈಡ್ ಬೇಸಲ್ಲಿ ಎಗ್ರು ಅಂತ ಹೇಳ್ತಾರೆ ಒಂದು ಸ್ವಲ್ಪ ದೂರಕ್ಕೆ. ಸೊ ಎಗ್ರಿ ಲ್ಯಾಂಡ್ ಮಾಡಿಬಿಟ್ಟು ಒಂದು ಕಾಲ ಮೇಲೆ ನಿಂತ್ಕೋಬೇಕು. ಸೊ ಸಾಫ್ಟ್ ಲ್ಯಾಂಡ್ ಆಗ್ತಾಯಿದೆ ಲೆಫ್ಟಲ್ಲಿ, ಬಟ್ ರೈಟಲ್ಲಿ ಅಷ್ಟೊಂದು ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ. ಸೊ ಅದ್ರ ಬಗ್ಗೆನೂ ಇಂಪ್ರೂವ್ ಮಾಡೋಣ ಅಂತ ಹೇಳಿದ್ರು ನಮ್ಮ SNC. ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಡ್ ಸಿಂಗಲ್ ಲೆಗ್ ಹ್ಯಾಮ್ಸ್ಟ್ರಿಂಗ್ ಕಲ್ಸು. ನಾನು ಜಿಮ್ಮಲ್ಲಿ ಮಾಡೋದು ನೀವು ನೋಡೋ ರೀತಿ ಆದರೆ ಆ ಬಾಲ್ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕ ಬಾಲಲ್ಲಿ ಮಾಡಿಸಿದ್ರು, ಅದರಿಂದ ಸ್ವಲ್ಪ ಇದು ಟಫ್ ಅನಿಸ್ತಿತ್ತು. ಬಟ್ ಏನೇ ಮಾಡ್ದಿರೋ ಥರ ಏನಿಲ್ಲ, ಮಾಡಿದೆ. ಬಟ್ ಏನಂದರೆ ಇದು ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇದೆ, ಜಾಸ್ತಿ ಪುಷ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿದೆ. ನೀವು ನೋಡ್ಬೋದು ನಾನು ಸ್ಟ್ರಗಲ್ ಮಾಡ್ತಾ ಇರೋದು. ಈ ವರ್ಕೌಟ್ ಸಹ ಮುಗಿಸಿ ನೆಕ್ಸ್ಟ್ ಬಂದ್ಬಿಟ್ಟು ಹಿಪ್ ಥ್ರಸ್ಟು. ಸೊ ನಾವು ನಾರ್ಮಲಾಗಿ ಲಾಸ್ಟೆಲ್ಲ ಡಬಲ್ ಲೆಗ್ಗಲ್ಲಿ ಮಾಡಿ ವೆಯ್ಟ್ಸ್ ಹಾಕಿ ಮಾಡ್ತಾಯಿದ್ವಿ. ಈಗ ಸಿಂಗಲ್ ಲೆಗ್ಗಲ್ಲಿ ಹಿಪ್ ಥ್ರಸ್ಟ್ ಮಾಡಬೇಕಾಯಿತು. ಸಿಂಗಲ್ ಲೆಗ್ ನಾರ್ಮಲ್ ಮಾಡಿದಾಗೂ ಈಸಿ ಅನಿಸ್ತು. ಆಮೇಲೆ ವೆಯ್ಟಾಗಿ ಮಾಡು ಅಂತ ಹೇಳಿದ್ರು. ಇದು ಸಹ ಏನು ಅಷ್ಟೊಂದು ತೊಂದರೆ ಆಗಲಿಲ್ಲ. ಫೈನ್, ಎಲ್ಲ ಚೆನ್ನಾಗಿ ಆಯಿತು. ಆ್ಯಂಡ್ ಈ ವೆಯ್ಟೆಡಲ್ಲಿ ಮಾಡಿದಾಗಲೂ ಸಹ ನನಗೇನು ಅಷ್ಟು ಡಿಸ್ಕಂಫರ್ಟಬಲ್ ಏನು ಅನಿಸ್ಲಿಲ್ಲ. ಎಲ್ಲ ಚೆನ್ನಾಗಾಗಿ ಗ್ಲೂಟ್ಸು ಸಹ ಒಳ್ಳೆ ಸ್ಕ್ವೀಸ್ ಸಹ ಬರ್ತಾಯಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಇದು ರೋಮೇನಿಯಂ ಡೆಡ್ ಲಿಫ್ಟು. ಈ ಡೆಡ್ ಲಿಫ್ಟಲ್ಲಿ ನಾವು ಆಲ್ಮೋಸ್ಟ್ ಒಂದು 2 to 3 ಮಿಸ್ಟೇಕ್ಸ್ ಮಾಡ್ತಾಯಿದ್ದೆ. ಸ್ಪೈನ್ನ ನ್ಯೂಟ್ರಲಾಗಿ ಹಿಡ್ಕೊತಾ ಇರಲಿಲ್ಲ ಒಂದು. ಅದರಿಂದ ಏನಾಗುತ್ತೆ, ನ್ಯೂಟ್ರಲ್ ಇಟ್ಕೊಳ್ಳಿಲ್ಲ ಅಂದರೆ ನಮ್ಮ ಸ್ಪೈನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಆವಾಗ ನಮಗೆ ಲೋವರ್ ಬ್ಯಾಕ್ ಪೇನ್ ಬರುತ್ತೆ. ಸೊ ನಮ್ಮ SNC ಅವರು ಅದೇ ಬಂದು ನನಗೆ ಹೇಳ್ತಾಯಿದ್ರು, ನಿನ್ನ ಕೋರ್ ಎಂಗೇಜ್ ಮಾಡು, ನ್ಯೂಟ್ರಲ್ ಸ್ಪೈನ್ ಮಾಡ್ಬಿಟ್ಟು ಮಾಡು. ಈ ಮಿಸ್ಟೇಕ್ಸಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಲೈಕ್ ಹ್ಯಾಮ್ಸ್ಟ್ರಿಂಗ್ ಮಾತ್ರ ಸರಿಯಾಗಿ ಫುಲ್ ಆಯಿತು. ಇದಾಗ್ತಿದ್ದಂಗೆ ನೆಕ್ಸ್ಟ್ ಬಂದುಬಿಟ್ಟು ಪ್ಲ್ಯಾಂಕ್ಸ್. ಅಂದರೆ ಇದು ಕಾಂಪ್ಯಾಕ್ಟ್ ಪ್ಲ್ಯಾಂಕ್ಸ್ ಅಂತ ಅಡಕ್ಟರ್ಸ್ಗೆ, ಲೈಕ್ ಇನ್ನರ್ ಥೈಸ್ಗೆ. ಇದು ಸಹ ಒಂದು 3 set ಮಾಡಿಸಿದ್ರು. ಲೈಕ್ 20 seconds ಹೋಲ್ಡ್ ಮಾಡಬೇಕು ಅಂತ ಬೋತ್ ಲೈಕು. ಫಸ್ಟ್ ಸೆಟ್ಟು ಆ್ಯಂಡ್ ಆಲ್ಮೋಸ್ಟ್ ಆಲ್ ಸೆಕೆಂಡ್ ಸೆಟ್ಟು ಸ್ವಲ್ಪ ಈಸಿಯಾಗೇ ಹೋಯ್ತು, ಏನು ತೊಂದರೆ ಆಗಲಿಲ್ಲ. ಬಟ್ ಫೈನಲಾಗಿ ಲಾಸ್ಟ್ ಸೆಟ್ಟು ಮಾಡು ಅಂತ ಹೇಳಿದ್ರು. ಈ ಲಾಸ್ಟ್ ಸೆಟ್ ಬರೋಷ್ಟಾಗೆ ನನ್ನ ಬಾಡಿ ಎಲ್ಲ ಶೇಕ್ ಆಗಿ ಸ್ಟಾರ್ಟ್ ಆಯಿತು. ಲೈಕ್ ಅಷ್ಟು ಫಟೀಗ್ ಆಯಿತು. ಆ್ಯಂಡ್ ಈ ವರ್ಕೌಟ್ ಸಹ ಚೆನ್ನಾಗಿ ಬಿತ್ತು, ಏನು ತೊಂದರೆ ಇಲ್ಲ. ಆ್ಯಂಡ್ ಲಾಸ್ಟ್ ವರ್ಕೌಟ್ ಬಂದ್ಬಿಟ್ಟು ಕಾಫ್ ರೈಸು. ಇದು ಕಾಫ್ ಮಸಲ್ಗೆ. ಇದು ಸಪೋರ್ಟೆಡಾಗಿ ಮಾಡ್ತಾಯಿದ್ದೀನಿ, ಲೈಕ್ ಕೆಟಬೆಲ್ಲಾಗೆ. ಈಸಿ ಅನಿಸ್ತಾ ಅಂದರು. ಸರ್ ಈಸಿ ಅಂದೆ. ಟಣೋಣ ಅಂತ ಹೇಳ್ಬಿಟ್ಟು ಬಾರಲ್ಲಿ ಮಾಡಪ್ಪ ಅಂತ ಹೇಳಿದ್ರು. ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಹತ್ರ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.